ಕ್ಲಚ್, ಇದು ಬ್ರೇಕು, ಇದು ಎಕ್ಸಲರೇಟ್. ಇದು ಫಸ್ಟ್ ಗೇರ್ ಹಾಕು, ಕ್ಲಚ್ ಒತ್ತಿರ್ಕ, ಫಸ್ಟ್ ಗೇರ್ ಹಾಕು, ಬ್ರೇಕ್ ಫಿಟ್ ಮಾಡಿರ್ತೀನಿ. ಫಸ್ಟ್ ಗೇರ್ ಹಾಕು, ಹಾಕ್ಲಾ? ಬ್ಯಾಂಡ್ ಬಿಡ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಉಷಾ ಕಾಪೂಸ್ ವ್ಲಾಗ್. ಸೊ ತುಂಬ ದಿನ ಆಗಿತ್ತು ಯಾವುದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಬಿಕಾಸ್ ನನಗೆ ಹುಷಾರಿರಲಿಲ್ಲ. ನಿಮಗೆ ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು. ಬಟ್ ಇವಾಗ ಆರಾಮಾಗಿದ್ದೀನಿ. ಹಾಗೆಯೇ ನಂದು ಡೈಲಿ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೋದು ಟೀಯಿಂದನೇ. ಸೊ ನಿಮಗೆ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರಿ ಅಂತ ಹೇಳಿದರೆ ಗೊತ್ತಾಗಿರುತ್ತೆ. ಸೊ ಫಸ್ಟ್ ಎದ್ದ ತಕ್ಷಣವೇ ಫ್ರೆಶ್ನಪ್ ಆಗಿ ಬಂದು ಟೀ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆಯೇ ಇನ್ನು ಡೈಲಿ ಬಿಸಿನೀರು ಕುಡಿಯೋ ಅಭ್ಯಾಸ ಕೂಡ ಇದೆ. ಸೊ ನಾನು ಯಾವಾಗಲೂ ಕೂಡ ಮಾರ್ನಿಂಗ್ ಎದ್ದ ತಕ್ಷಣವೇ ಲೆಮನ್ ಜ್ಯೂಸ್ ಕಂಪಲ್ಸರಿ ಕುಡಿತೀನಿ. ಬಿಸಿನೀರಿಗೇ ಲೆಮನ್ ಜ್ಯೂಸ್ನ ಹಾಕ್ಕೊಂಬಿಟ್ಟು, ಏನಂದರೆ ಇವಾಗಿನ ಫುಡ್ ಸ್ಟೈಲಲ್ಲಿ ನಾವು ಯಾವುದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಸೊ ಬಾಯಿಗೆ ಅದು ಏನು ಕಾಣುತ್ತೋ ಅದನ್ನೆಲ್ಲ ತಿಂತೀವಿ. ಸೊ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪನಾದರೂ ಒಂದು ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದನ್ನು ಕೂಡ ತೊಗೊಬೇಕಲ್ವ. ಸೊ ಹಾಗಾಗಿ ಜೊತೆಗೆ ಸಿಟ್ರಿಕ್ ಆ್ಯಸಿಡ್ ಯಾವುದ್ರಲ್ಲಾಗಿರ್ಬೋದು, ಹುಣಸೆ ಹುಳಿ ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಆರೆಂಜ್, ಇದರಲ್ಲೆಲ್ಲದರೂ ಕೂಡ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಸೊ ಇದು ನಮಗೆ ಇಮ್ಯುನಿಟಿ ಬೂಸ್ಟ್ ಕೂಡ ಮಾಡುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಹುಳಿ ಅಂಶ ಇರೋದನ್ನು ಡೈಲಿ ನಾನು ಕನ್ಸ್ಯೂಮ್ ಮಾಡ್ತಾನೆ ಇರ್ತೀನಿ. ಎಲ್ಲ ಆಲ್ಮೋಸ್ಟ್ ಅಡುಗೆಗಳಿಗೆಲ್ಲ ಹುಣಸೆ ಹುಳಿ ಕೂಡ ಹಾಕ್ತೀನಿ ನಾನು. ಹಾಗೇನೇ ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಇದನ್ನು ಲೆಮನ್ ಜ್ಯೂಸ್ ಕುಡಿತೀನಿ. ಸೊ ಹಾಗೇನೇ ಇನ್ನು ಟೀ ಮತ್ತು ಬೂಸ್ಟ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸು ಏನಾದರೂ ಮಾತಾಡೋದಿತ್ತು ಅಂತ ಹೇಳಿದರೆ ಮಾತಾಡ್ಕೋತಾ ಕೂತಿರ್ತೀನಿ. ಸೊ ಟೀ ಕುಡಿಬೇಕಾದ್ರೇ ಇವತ್ತು ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಹಿಟ್ಟಿದೆ, ನಿನ್ನೆ ದೋಸೆ ಮಾಡ್ಕೊಂಡಿದ್ದೆ. ಸೊ ಅದೇ ಹಿಟ್ಟೆ ಮಿಕ್ಕಿದೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಸಬ್ಬಕ್ಸಿ ಸೊಪ್ಪು ಹಾಕ್ಬಿಟ್ಟು ಪಡ್ಡು ಮಾಡ್ಕೋತೀನಿ. ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ. ಆರಾಮಾಗಿ ದೋಸೆ ಹಿಟ್ಟಿತ್ತು ಅಂತ ಹೇಳಿದ್ರೆ ಒನ್ ಡೇ ದೋಸೆ, ಒನ್ ಡೇ ಪಡ್ಡು ಆರಾಮಾಗಿ ಮಾಡ್ಕೊಬಹುದು. ನಾನು ಯಾವಾಗ್ಲೂ ಅದೇ ರೀತಿನೇ ಮಾಡೋದು. ಸಬ್ಬಕ್ಸಿ ಸೊಪ್ಪಿಂದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ವಾರದಲ್ಲಿ 1-2 ಸರಿ ಆದ್ರೂ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಒಂದು ತಾಲಿಪಟ್ಟಿಗಾದರೂ ಹಾಕ್ತೀನಿ. ಈ ರೀತಿ ಪಡ್ಡು ದೋಸೆ ಮಾಡಿದರೆ ಅದಕ್ಕೂ ದೋಸೆ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ, ಇನ್ ಕೇಸ್ ದೋಸೆಗೆ ಹಾಕಿಲ್ಲ ಅಂದರೆ ದೋಸೆಗೆ ಹಾಕ್ಬಿಟ್ಟು. ಹಾಗೆಯೇ ಇನ್ನು ಬಸ್ಸಾರು ಅದನ್ನು ಮಾಡಿದಾಗೂ ಕೂಡ ಸಬ್ಬಕ್ಸಿ ಸೊಪ್ಪು ಯೂಸ್ ಮಾಡ್ತೀನಿ. ನನಗೆ ಅದರ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ. ಇನ್ನು ನಮ್ಮ ಮನೆಯವರು ಬೆಳಗ್ಗೆನೆ ಟಿಫಿನ್ ಮಾಡ್ಕೋತಾನೆ ಟಾಮ್ ಆ್ಯಂಡ್ ಜೆರಿ ನೋಡ್ತಾ ಇದ್ರು. ಅದನ್ನು ನೋಡ್ಕೊಂಡ್ಬಿಟ್ಟು ನಗಾಡ್ತಾ ಇದ್ವಿ ಒಂದು ಸ್ವಲ್ಪ. ಹಾಗೆ ಮಾತಾಡ್ಕೋತಾ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೆಲಸ ಇತ್ತು, ಹೊರಟ್ವಿ. ಬಹಳ ದಿನದ ಮೇಲೆ ಚೇತ ಕೊಟ್ಟಿದ್ದಾನೆ ಕಾರಣ. ಆ್ಯಕ್ಚುಲಿ ನನಗೆ ಕಾರ್ ಡ್ರೈವಿಂಗ್ ಬರುತ್ತೆ ಸ್ವಲ್ಪ, ಆದರೆ ನಮ್ಮ ಮನೆಯವ್ರು ಕೊಡೋದೇ ಇಲ್ಲ ನನಗೆ. 4 months ಅಥವಾ 5 months ಒಂದು ಟೈಮ್ ಕೊಟ್ಟರೆ ಏನಾಗುತ್ತೆ ಹೇಳಿ ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ಮತ್ತೆ ಭಯ ಅನಿಸುತ್ತೆ. ಮತ್ತೆ ಏನು ಯಾವುದನ್ನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮತ್ತೆ ಕೇಳ್ಕೊತಾ ಒಂದು ರೌಂಡ್ ಹೋಗೋವರೆಗೂ ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಅದಾದಮೇಲೆ 1 hour ಆಗಿ ಫುಲ್ ಕಂಪ್ಲೀಟ್ ನಾನೇ ಡ್ರೈವ್ ಮಾಡಿದೆ. ಸಖತ್ ಖುಷಿ ಆಯಿತು ಡ್ರೈವ್ ಮಾಡಬೇಕಾದ್ರೆ. Tell me something about your experience. It was very nice. After so many days I got the car to drive. What is A? What is? A. Accelerator. What is C? Clutch. B. Brake. What is this? ಹಾಗೆ ತುಂಬ ದಿನ ಆಗಿತ್ತು ಡ್ರೈವ್ ಮಾಡಿ. ಇನ್ನು ಡ್ರೈವಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಏನಾದರೂ ಒಂದು ಸ್ವಲ್ಪ ತಿನ್ನಬೇಕು ಅಂತ ಹೇಳ್ಬಿಟ್ಟು ಮೊಳಕೆ ಕಾಳುಗಳಿದ್ವು. ಸೊ ಅದನ್ನೇ ಒಂದು ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತೇಳಿ ಚಿಕ್ಕದಾಗಿ ಈರುಳ್ಳಿ, ಸೌತೆಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ, ಟೊಮೆಟೊ, ಹಸಿಮೆಣ್ಸಿಕಾಯಿ, ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಲೆಮನ್ ಜ್ಯೂಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊ ಸಲಾಡಿನ ರೆಡಿ ಆಯಿತು. ತುಂಬ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಯಾವುದೇ ಮೊಳಕೆ ಕಾಳುಗಳಾಗಿರ್ಬೋದು, ಅಟ್ಲೀಸ್ಟ್ ವಾರದಲ್ಲಿ ಒಂದು 3 times ಆದರೂ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಹಾಗಾಗಿ ನಾವು ಕೂಡ ಮೊಳಕೆ ಕಾಳುಗಳನ್ನ ಯಾವಾಗಲೂ ಕೂಡ ನಾನು ಮೊಳಕೆ ಕಟ್ತಾನೆ ಇರ್ತೀನಿ ಕಾಳುಗಳ್ದು. ಹಾಗೆ ಈವ್ನಿಂಗ್ ಊಟಕ್ಕೆ ಸೊ ಚಪಾತಿ ಮತ್ತು ಬುಡ್ಮೆಣ್ಸಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ ಚಪಾತಿ ಹಿಟ್ಟನ್ನು ಅಷ್ಟೇ ಯಾವಾಗಲೂ ಓಪನ್ ಮಾಡಿ ಆ ಕಂಪ್ಲೀಟ್ ಬಾಕ್ಸಿಗೆ ಹಾಕಿ ಫಿಲ್ ಮಾಡಿರೋದಿಲ್ಲ. ಸೊ ಅದನ್ನು ಯಾವಾಗ ಬೇಕೋ ಆವಾಗ ಮಾತ್ರ ಓಪನ್ ಮಾಡ್ಕೋತೀನಿ ಚಪಾತಿ ಹಿಟ್ಟನ್ನು. ಸೊ ಒಂದು ಬಾಕ್ಸ್ನ ವಾಶ್ ಮಾಡೋದು ತಪ್ಪುತ್ತೆ. ಜೊತೆಗೆ ನಾವು ಇನ್ ಕೇಸ್ ಯೂಸ್ ಮಾಡಿಲ್ಲ
ಅಂದರೂ ಕೂಡ ಅದು ಹಿಟ್ಟು ಹಾಳಾಗ್ಬಿಡುತ್ತಲ್ವ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಚಪಾತಿಗೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತೀನಿ. ಯಾವುದಾದ್ರೂ ಸೊಪ್ಪನ್ನು ಆಗಲಿ ಅಥವಾ ತರಕಾರಿ ಆಗಿರ್ಬೋದು, ಡೈಲಿ ಒಂದು ಊಟದಲ್ಲಾದರೂ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನು ಎಷ್ಟು ನೀಟಾಗಿ ತುಂಬ ಸಾಫ್ಟಾಗಿ ಕಲಸಿಟ್ಕೊಂಡೆ. ಹಾಗೆಯೇ ಇನ್ನು ಬುಡ್ಮೆಣ್ಸಿಕಾಯಿ ನನ್ನ ಫ್ರೆಂಡ್ ದಾವಣಗೆರೆಗೆ ಹೋಗಿದ್ಲು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ಲು. ಅದನ್ನು ಅಷ್ಟೇ ವಾಶ್ ಮಾಡಿ ಈ ರೀತಿ ಮಧ್ಯಕ್ಕೆ ಓಪನ್ ಮಾಡಿದ್ದೀನಿ. ನೆಕ್ಸ್ಟ್ ಪಲ್ಯಕ್ಕೆ 1-2 ಸ್ಪೂನಷ್ಟು ಕಡಲೆ, 1-2 ಸ್ಪೂನಷ್ಟು ಶೇಂಗಾ, ಹಾಗೆ 1-2 ಸ್ಪೂನಷ್ಟು ಗುರಾಳ್ ಕಾಳು, ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆಯೇ 1 ಸ್ಪೂನಷ್ಟು ನಾನು ಅಥವಾ ಒಂದು 1/2 ಸ್ಪೂನಷ್ಟು ನಾವು ಬಿಳಿ ಎಳ್ಳು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಅನ್ನೋದಕ್ಕೆ. ಒಂದು ಚಿಕ್ಕದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅಥವಾ ಶೇಂಗಾ ತೊಗೊಂಡಿರ್ತೀವಲ್ವ, ಅದನ್ನು ಲೋ ಫ್ಲೇಮಲ್ಲಿ ಈ ರೀತಿ ಹುರ್ಕೋತೀನಿ. ಇದು ಬ್ಲ್ಯಾಕ್ ಇರೋದ್ರಿಂದ ಗೊತ್ತಾಗೋದಿಲ್ಲ ಗುರಾಳ್ ಕಾಳು, ಅದಕ್ಕೆ ಲೋ ಫ್ಲೇಮಲ್ಲಿ 1-2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಶೇಂಗಾನು ಅಷ್ಟೇ ಲೋ ಫ್ಲೇಮಲ್ಲಿ ನಾನು ಹುರ್ಕೋತಾ ಇರೋದು, ಅದನ್ನು ಅಷ್ಟೇ. ನೆಕ್ಸ್ಟ್ ಇದಕ್ಕೇನೆ ಒಂದು ಸ್ವಲ್ಪ ಏನು ಎಳ್ಳು ತೊಗೊಂಡಿರ್ತೀವಲ್ವ, ಸೊ ಅದನ್ನು ಅಷ್ಟೇ ಒಂದು ಚಿಟಪಟ ಅಂದ್ಬಿಡ್ತವೆ, ಬೇಗ ಹಂಚು ಕಾದಿರುತ್ತಲ್ವ. ಸೊ ಅದನ್ನು ಸೀಸ್ಕೊಳೋ ಅಂಥದ್ದು ಏನೂ ಇರಲ್ಲ. ಹಾಕಿದ ತಕ್ಷಣ ಹಂಚು ಕಾದಿತ್ತು ಅಂತ ಹೇಳಿದರೆ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಇದನ್ನೆಲ್ಲದೂ ಕೂಡ ಡ್ರೈ ಫ್ರೈ ಮಾಡ್ಕೊಂಡ್ಬಿಟ್ಟು ಇನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ, ಅದೆಲ್ಲ ಕೂಲ್ ಆದಮೇಲೆ. ಇದ್ರ ಜೊತೆಗೇನೆ 1-2 ಸ್ಪೂನಷ್ಟು ಇಲ್ಲಿ ಕೊತ್ತಂಬರಿ, ಹಾಗೆಯೇ 1-2 ಸ್ಪೂನಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ಲಾಸ್ಟಿಗೂ ಕೂಡ ಒಂದು ಸ್ವಲ್ಪ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ನೀವು ಗ್ರೈಂಡ್ ಮಾಡ್ಕೊಳೋದಕ್ಕೆ ಪುಡಿಗಳು ಆಲ್ರೆಡಿ ಇದ್ದಾವೆ ಅಂತ ಹೇಳಿದರೆ ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದರೆ ಸಾಕಾಗುತ್ತೆ. ಹಾಗೆ 1 ಸ್ಪೂನಷ್ಟು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಈ ಟೈಮಲ್ಲೇ ನಾವು ಸಾಂಬಾರ್ದಿಟ್ಟು ಕೂಡ ಹಾಕ್ಕೊಬೇಕು. ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಸಾಂಬಾರು ಪೌಡ್ರನ್ನ ಹಾಕೋದು, ಲಾಸ್ಟಿಗೆ ಹಾಕಿದೆ ನಾನು ಪಲ್ಯಕ್ಕೆ. ನೀವು ಈ ಟೈಮಲ್ಲೂ ಕೂಡ ಹಾಕ್ಕೊಂಡ್ರೂ ಆಗುತ್ತೆ. ಖಾರ ಒಂದು ಸ್ವಲ್ಪ ನಿಮಗೆ ಬೇಕು ಅಂತ ಹೇಳಿದರೆ ಈ ಟೈಮಲ್ಲಿ ಖಾರದ ಪೌಡ್ರ್ ಕೂಡ ಹಾಕ್ಕೊಬೋದು ನಿಮಗೆ, ಇನ್ ಕೇಸ್ ಬೇಕು ಅಂದರೆ. ಇದು ಖಾರನೇ ಇರುತ್ತೆ ಆಲ್ರೆಡಿ ಮೆಣಸಿಕಾಯಿಗಳು, ಇನ್ ಕೇಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಎಲ್ಲದನ್ನು ಕೂಡ ಈ ರೀತಿ ಮೆಣಸಿಕಾಯಿ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ. ಲೈಕ್ ಬದನೆಕಾಯಿಗೆ ಹೆಂಗೆ ಫಿಲ್ ಮಾಡ್ತೀವಲ್ವ, ಸೊ ಅದೇ ರೀತಿಯೇ ಈ ರೀತಿ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಸ್ವಲ್ಪ ನೀರು ಥರ ಮಾಡ್ಕೊಂಡು ಫಿಲ್ ಮಾಡ್ಕೋತೀನಿ. ನಾನು ಒಂದು ಸ್ವಲ್ಪ ಗಟ್ಟಿನೂ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿನೂ ಕೂಡ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಈ ರೀತಿ ಟ್ರೈ ಮಾಡೋಣ ಈ ಸರಿ ಅಂತ ಹೇಳ್ಬಿಟ್ಟು ಈ ರೀತಿ ಟ್ರೈ ಮಾಡ್ತಾ ಇದ್ದೆ. ಸೊ ನಾನು ಇಲ್ಲಿ ಬುಡ್ಮೆಣ್ಸಿಕಾಯಿ ಫಿಲ್ ಮಾಡ್ಕೊಂಡಿದ್ದೀನಲ್ವ, ಸೊ ಹಾಗೆ ಬದನೆಕಾಯಿ ಎಣ್ಗಾಯಿ ಮಾಡಬೇಕು ಅಂತ ಹೇಳಿದರೆ ಜಸ್ಟ್ ಬದನೆಕಾಯಿನ ಫಿಲ್ ಮಾಡ್ಕೋತೀವಿ ಅಷ್ಟೇ. ಸೊ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಏನಿಲ್ಲಿ ಬುಡ್ಮೆಣ್ಸಿಕಾಯಿ ಫಿಲ್ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಅಷ್ಟೇ 1-2 ಮಿನಿಟ್ಸು ಫಸ್ಟು ಹಾಗೆಯೇ ಎಣ್ಣೆ ಒಳಗಡೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೇನೆ ಆ ಪ್ಲೇಟಿಗೆ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನೀರನ್ನ ಇದರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಇಲ್ಲಾಂದರೆ ಕೆಳಗಡೆ ಹತ್ತಿಬಿಡುತ್ತೆ, ತಳ ಹತ್ತುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ಈ ಬದನೆಕಾಯ್ದು ಮಾಡಿದ್ರೂ ಅಷ್ಟೇ, ಇದ್ರದ್ದಾದ್ರೂ ಅಷ್ಟೇ. ಏನಕ್ಕೆ ಅಂದರೆ ಎಲ್ಲ ಫಿಲ್ ಮಾಡಿರ್ತೀವಲ್ವ, ಸೊ ಕಡಲೆ ಅದೆಲ್ಲ ಹಾಕಿರೋದ್ರಿಂದ ಅದು ಬೇಗ ತಳ ಹತ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ವ ಸಾಂಬಾರು ಪೌಡ್ರನ್ನ ನಾನು ಮಿಕ್ಸ್ ಮಾಡ್ಕೊಳೋದು ಮರ್ತಿದ್ದೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರನೇ ನಾನು ಸಾಂಬಾರು ಪೌಡ್ರನ್ನ ಆಮೇಲೆ ಹಾಕಿದ್ದೆ. ಹಾಗೆಯೇ ಒಂದು ಸ್ವಲ್ಪ ಖಾರದ ಪೌಡ್ರ್ ಕೂಡ ಹಾಕಿದ್ದೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ. ಹಾಗೆಯೇ ಇಲ್ಲಿ ಯಾವ ಅಡುಗೆನೇ ಆಗಿರ್ಬೋದು ಲೋ ಫ್ಲೇಮಲ್ಲಿ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಒಂದು 10 ಮಿನಿಟ್ಸ್ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಇಲ್ಲಾಂದರೆ ಕೆಳಗಡೆ ಹತ್ತಿತ್ತು ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ, ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೇ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಇನ್ನು ಚಪಾತಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಸೊ ಚಪಾತಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಎರಡು ಕೂಡ ಅಟ್ ಎ ಟೈಮ್ ಆಗುತ್ತೆ ಅನ್ನೋದಕ್ಕೆ. ಸೊ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಪಲ್ಯಕ್ಕೆ ಇಲ್ಲಿ ಎಣ್ಣೆ ಎಲ್ಲ ಬಿಟ್ಟಿತ್ತು, ಸೊ ಎಣ್ಣೆ ಬಿಟ್ಟಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬೆಂದಿರುತ್ತೆ. ಸೊ ಹಾಗೇನೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊಬ್ಬರಿ, ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷಿಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ಬದನೆಕಾಯಿ ಅಥವಾ ಬುಡ್ಮೆಣ್ಸಿಕಾಯಿ, ಈ ಮೆಣಸಿಕಾಯಿ ಸಿಕ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಈ ಪಲ್ಯ ಮಾಡಿ ಚಪಾತಿಗೆ, ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಸೊ ಆ ಬಿಸಿ ಅನ್ನಕ್ಕೂ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಇನ್ನು ಇಲ್ಲಿ ನಂದು ಚಪಾತಿ ಕೂಡ ರೆಡಿ ಆದವು, ಹಾಗೆ ಪಲ್ಯ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೈಟ್ ಊಟಕ್ಕಂತೂ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದಿದ್ದರು ಮನೆಗೆ. ಅವ್ರು ಸಖತ್ ಇಷ್ಟಪಟ್ಟರು ಪಲ್ಯನ. ಅವ್ರು ಆ್ಯಕ್ಚುಲಿ ಕೇರಳದವರು, ಅವ್ರಿಗೆ ಇದೆಲ್ಲ ತಿಂದು ಅಭ್ಯಾಸ ಇರಲ್ಲ, ಬಟ್ ಆದರೂ ಕೂಡ ಸಖತ್ ಇಷ್ಟಪಟ್ಟರು. ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಒಂದು ಸ್ವಲ್ಪ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಕ್ ಹೋದ್ವಿ. ಸೊ ನಮ್ಮ ಮನೆಯವ್ರು ಆಲ್ರೆಡಿ ಕೆಳಗಡೆ ಹೋಗಿದ್ದರು, ನಾನು ಅವ್ರ ಜೊತೆಗೆ ಇನ್ನೇನು ಹೋಗಿ ಜಾಯಿನ್ ಆಗಬೇಕಿತ್ತು, ಹಾಗಾಗಿ ಜಾಯಿನ್ ಆದೆ.
ಸೊ ವಾಕ್ನ ಮಿಸ್ ಮಾಡ್ತಾ ಇಲ್ಲ ನಾನು. ನೀವು ಕೂಡ ವಾಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನೀವು ಮಿಸ್ ಮಾಡದೆ ಮಾಡಿ, ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ಹಾಗೆಯೇ ಒಳ್ಳೆ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಈ ರೀತಿ ಇತ್ತು ನಂದು ಕಂಪ್ಲೀಟ್ ಡೇ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಲಿಕ್ಕೆ.